ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ನನ್ನ ವಾಯ್ಸೆಲ್ಲ ಗೊತ್ತಾಗಿರ್ಬೋದು. ವೆದರಿಂದ ಸ್ವಲ್ಪ ವಾಯ್ಸ್ ಹೋಗಿದೆ, ಆದರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ದೀರಾ, ಬೇಡ ನನಗೆ ವಾಯ್ಸ್ ಓವರ್ ಕೊಟ್ಟೆ ವೀಡಿಯೋ ಮಾಡಿ ಅಂತ. ಸೊ ಆ್ಯಕ್ಚುಲಿ ಇವತ್ತು ಹಾಸ್ಪಿಟ್ಲಿಗೆ ಹೋಗೋ ದಿನ. ಸೊ ಸರ್ಜರಿ ಇದೆ. ನಾನು ಇಷ್ಟು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲ್ಲ. ಸೊ ಯಾಕೋ ಫೇಸ್ ತುಂಬ ಡ್ರೈ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೋನರು, ಮಾಯ್ಶ್ಚರೈಸೇಷನು, ಹಾಗೆ ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಸುಮಾರು ಜನ ಸನ್ಸ್ಕ್ರೀನ್ ಕೇಳ್ತಾರೆ, ಯಾವ್ದು ಯೂಸ್ ಮಾಡ್ತೀರಾ ಅಂತ. ನಾನು ಸುಮಾರು ಥರದ್ದು ಯೂಸ್ ಮಾಡಿ ಸಾಕಾಗಿ ಈಗ ಡರ್ಮಂಡ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಮತ್ತೇನು ಮೇಕಪ್ ಮಾಡಲ್ಲ, ಆಯಿತಾ. ಸೆರಮ್ ಹಾಕ್ತೀನಿ, ಸೆರಮ್ ಹಾಕಿಬಿಟ್ಮೇಲೆ ಒಂದು ಸನ್ಸ್ಕ್ರೀನ್ ಹಾಕಿ ಸ್ಟಿಕ್ಕರ್ ಇಡ್ತೀನಿ. ಇಷ್ಟೇ ನನ್ನ ಡೈಲಿ ರೊಟೀನಲ್ಲಿರುವಂಥದ್ದು. ಸೊ ಸರ್ಜರಿ ಅಂತ ಹೇಳಿದೆ, ಏನು ಸರ್ಜರಿ ಏನು ಅಂತೆಲ್ಲ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಈ ಸರ್ಜರಿ ಮಾಡಿಸ್ಬೇಕು ಅಂತೇಳಿ ನನ್ನ ಮಗಳಿಗೆ ಎಷ್ಟು ಒಂದು 1 ಇಯರ್ ಆಗಿತ್ತೇನೋ, 4 ಇಯರ್ಸಿಂದಲೂ ವೆಯ್ಟ್ ಮಾಡ್ತಾನೇ ಇದ್ವಿ ಈ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿ. ಫೈನಲಿ ಆಗ್ತಾ ಇರಲಿಲ್ಲ, ಯಾಕಂದರೆ ವೇರಿಯೇಷನ್ ಆಗ್ತಾಯಿತ್ತು. ಸೊ ಕರೆಕ್ಟಾಗಿ ಆಗ್ತಿರಲಿಲ್ಲ. ಬಟ್ 3 ಮಂತಿಂದನೂ ಟಚಪ್ಪಲ್ಲಿ ಇದ್ವಿ. 3 ಮಂತಿಗೂ ಟೆಸ್ಟ್ ಆಗಬೇಕಾಗಿತ್ತು. ಆ ಟೆಸ್ಟಲ್ಲಿ ಕರೆಕ್ಟಾಗಿತ್ತು ಅಂದರೆ ಮಾತ್ರ ಆ ಟೆಸ್ಟು 1 ಇಯರ್ ಕರೆಕ್ಟಾಗಿ ಬರಬೇಕಿತ್ತು. ಕರೆಕ್ಟಾಗಿ ಬಂದಿದ್ದರೆ ಸೊ ಸರ್ಜರಿ ಮಾಡಿಸ್ಬೋದಿತ್ತು. ಯಾರಿನ ಸರ್ಜರಿ, ಏನು ಸರ್ಜರಿ ಅಂತ ಹೇಳ್ತೀನಿ. ಏನಂದರೆ ಕೆಲವೊಂದು ಸಲ ಹೀಗಾಗತ್ತೆ. ಎಲ್ಲೋ ಒಂಥರ ದುಡುಕಿ ನಿರ್ಧಾರ ಮಾಡಿ ಎಲ್ಲೋ ಒಬ್ಬರ ಮನೆಗೆ ಹೋಗಿರ್ತೀವಿ ಅಥವಾ ಎಲ್ಲೋ ಹೋಗಿರ್ತೀವಿ. ಸೊ ಅಲ್ಲಿ ಅವ್ರು ನೋಡ್ಕೊಂಡಿರ್ತಾರಲ್ವ. ಸೊ ಆ ನೋಡ್ಕೊಂಡಿರೋ ಎಫೆಕ್ಟು ಈ ಥರ ಆಗುತ್ತೆ. ಆ್ಯಕ್ಚುಲಿ ಸರ್ಜರಿ ಬಂದು ನಮ್ಮ ಅಪ್ಪನಿಗೆ ಇವತ್ತು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಐ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ. ಆ್ಯಕ್ಚುಲಿ 4 ಇಯರ್ಸ್ ಬ್ಯಾಕ್ ಒಬ್ಬರು ಮನೆಗೆ ಬಿಟ್ಟಿದ್ವಿ. ಸೊ ಅವ್ರಿಗೆ ಶುಗರ್ ಇರೋದು ಗೊತ್ತಿದೆ. ಸೊ ಅವರು ಶುಗರ್ ಟ್ಯಾಬ್ಲೆಟ್ ಎಲ್ಲ ಏನು ಹೇಳ್ತಾರೆ, ಜನ್ಧನ್ ಟ್ಯಾಬ್ಲೆಟ್ ಎಲ್ಲ ನಾನು ಕೊಡಿಸ್ತಾ ಇದ್ದಿದ್ದು ಪ್ರೈವೇಟಲ್ಲಿ. ಸೊ ನಿಮಗೆ ಪ್ರೈವೇಟ್ ಟ್ಯಾಬ್ಲೆಟಿಗೂ ಜನ್ಧನ್ ಟ್ಯಾಬ್ಲೆಟಿಗೂ ಗೊತ್ತಿರುತ್ತೆ. ಸೊ ಯಾವ ಥರ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಪ್ರೈವೇಟಲ್ಲಿ 1000 ರೂಪಾಯಿ ಆದರೆ ನಿಮಗೆ ಜನ್ಧನ್ 100 ರೂಪೀಸ್ ಇರುತ್ತೆ. ಆ ಥರ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಶುಗರ್ 700 ಸಮಥಿಂಗ್ ಏನೋ ಆಗಿಬಿಟ್ಟಿತ್ತು ಅವರಿಗೆ, ಇನ್ಸುಲಿನ್ ಲೆವೆಲಿಗೆ ಹೋಗಿದ್ದವರಿಗೆ. ಸೊ ಇಮಿಡಿಯೇಟಾಗಿ ನಾನು ಕರ್ಕೊಬಂದು ಸೊ ತೋರಿಸಿದಾಗ ಡಾಕ್ಟ್ರ್ ಹೇಳಿದರು, ಕಿಡ್ನಿಗೆ, ಕಣ್ಣಿಗೆ, ಹಾರ್ಟಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಸೊ ಆಮೇಲೆ ಕಣ್ಣೇ ಕಾಣ್ತಿರ್ಲಿಲ್ಲ ಅವ್ರಿಗೆ, ಫುಲ್ಲು ಏನೂ ಕಾಣ್ತಿರ್ಲಿಲ್ಲ. ಐ ಟೆಸ್ಟಿಗೆ ಹೋದಾಗ ಹೇಳಿದರು ಶುಗರ್ ಫುಲ್ಲು ಕಣ್ಣು ನರದಲ್ಲೆಲ್ಲ ಹೋಗಿದೆ. ಹಾಗಾಗಿ ಅವರಿಗೆ 1 ಇಯರು ನಾರ್ಮಲ್ ಆಗಿತ್ತು ಅಂದರೆ ಟೆಸ್ಟು ಸರ್ಜರಿ ಮಾಡ್ಬೋದು ಅಂತ. 4 ಇಯರ್ಸಿಂದನೂ ಅವರಿಗೆ 3 ಮಂತ್ ಬಿಟ್ಟು ಶುಗರ್ ಟೆಸ್ಟ್ ಮಾಡ್ತಾನೇ ಇದ್ವಿ. ಸೊ ವೇರಿಯೇಷನ್ ಆಗ್ತಾನೇ ಇತ್ತು, ಯಾಕಂದರೆ ಅವ್ರ ಬಾಡಿಲಿ ನಾವು ಪ್ರೈವೇಟಲ್ಲಿ ಕೊಡಿಸಿದ ಟ್ಯಾಬ್ಲೆಟು, ಬಟ್ ಜನ್ಧನಲ್ಲಿ ಕೊಡಿಸಿರೋ ಟ್ಯಾಬ್ಲೆಟು. ಸೊ ಅದು ಏನೇ ಆದರೂ ಇಂಬ್ಯಾಲೆನ್ಸ್ ಆಗಿ ವೇರಿಯೇಷನ್ ಆಗ್ತಾಯಿತ್ತು. ಈಗ 1 ಇಯರಿಂದ 1.5 ಇಯರಿಂದ ಕರೆಕ್ಟಾಗಿ ನಾರ್ಮಲ್ 130 ಇದೆ ಶುಗರು. ಹಾಗಾಗಿ ಈಗ ಮೊನ್ನೆ ಹೋದಾಗ ಡೇಟ್ ಕೊಟ್ಟಿದ್ದರು, 2 ಕಣ್ಣು ಸರ್ಜರಿ ಮಾಡಿಸ್ಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬಿಡ್ತಾರೆ. ನಮಗೆ ಕಮಿಟ್ಮೆಂಟ್ ಇದೆ ಅಂತೇಳಿ ಅಪ್ಪ ಅಮ್ಮನ ನಡುದಾರಿಲಿ ಬಿಡಬಾರ್ದು, ಅದು ತಪ್ಪು ಅಂತ ನನ್ನ ಪ್ರಕಾರ. ಸೊ ಕೆಲವೊಬ್ರು ಹೇಳ್ತಾರೆ, ನನಗೆ ಈಗ ಕಮಿಟ್ಮೆಂಟ್ ಇದೆ, ನನ್ನ ಅಪ್ಪ ಅಮ್ಮನ ನಂಗೆ ನೋಡ್ಕೊಳ್ಳಿ. ನನ್ನ ಅಪ್ಪ ಅಮ್ಮಂತೂ ಹೇಳಲ್ಲ, ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕಾಗಲ್ಲ, ನೀನೇ ನೋಡ್ಕೊ ಅಂತ. ಕಮಿಟ್ಮೆಂಟ್ ಬರಲ್ಲ, ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ನಮಗೆ ಕಮಿಟ್ಮೆಂಟ್ ಬರಲ್ಲ. ನಮಗೂ 1000 ಕಮಿಟ್ಮೆಂಟ್ ಇರುತ್ತೆ. ಅದ್ರ ಮಧ್ಯೆನೂ ತಂದೆ ತಾಯಿ ಅಂದರೆ ನಮಗೆ ಆದಷ್ಟು ನಮ್ಮ ಕಣ್ಣೆದುರುಗಡೆ ಅವ್ರು ಆರಾಮಾಗಿರಬೇಕು ಅಂತ. ಡಾಕ್ಟ್ರು ಅಷ್ಟೇ, 2 ಕಣ್ಣು ಮಾಡಬೇಕು. ಈ ಕಣ್ಣು ಮಾಡಿ 3 ಡೇಸ್ ಆದಮೇಲೆ ಏನು ಅವರಿಗೆ ಶುಗರ್ ವೇರಿಯೇಷನ್ ಆಗಿಲ್ಲ ಮತ್ತು ಊತ ಗೀತ ಏನು ಬಂದಿಲ್ಲ ಅಂದರೆ ಇನ್ನೊಂದು ಕಣ್ಣು ಫ್ರೈಡೆ ಮಾಡ್ತೀನಿ ಅಂದರು. ಸೊ ಇವತ್ತು ಮಂಡೇ. ಸೊ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಬಂದು, ನನಗಂತೂ ಫುಲ್ಲು ಹುಷಾರಿಲ್ಲ, ಆದರೂ ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗಲೇಬೇಕು. ಸೊ ಯಾರೂ ಇಲ್ಲ ಮನೇಲಿ. ಸೊ ಹಾಗಾಗಿ ರೆಡಿ ಆಗ್ತಾಯಿದೆ. ಸೊ ಇದಿಷ್ಟು. ಸುಮಾರು ಜನ ಕೇಳ್ತಾಯಿದ್ರು, ಯಾಕೆ ನೀವು ಫುಲ್ಲು ಡಲ್ ಇದ್ದೀರಾ, ವಿಡಿಯೋ ಯಾಕೆ ಸರಿಯಾಗಿ ಮಾಡ್ತಾಯಿಲ್ಲ ಅಂತ. ಸೊ ಸಮ್ ರೀಸನ್ಸ್. ಸೊ ದಿನ ಅಂದರೆ ಹಾಸ್ಪಿಟ್ಲು ಮನೆಯಿಂದನೇ ಆಗಿದೆ. ಸೊ ಒಂದು ಸರ್ಜರಿ ಅಂದರೆ ಅಷ್ಟು ಸುಲಭವಾಗಿ ತಕ್ಷಣ ಸರ್ಜರಿ ಮಾಡಲ್ಲ, ಅದಕ್ಕೆ ಪ್ಲಾನ್ ಒಂದಿಷ್ಟು ಟೆಸ್ಟ್ಗಳು, ಸ್ಕ್ಯಾನಿಂಗು ಎಲ್ಲ ಕೊಡ್ತಾರೆ. ಸೊ ನಾನು ಕರ್ಕೊಂಡು ಹೋಗೋದು, ಮಾಡಿಸೋದು ನನಗೆ ಆಸ್ಪತ್ರೆ ಮೊದಲೇ ಆಗೋಲ್ಲ. ಇದು ನಾನು ಸುಮಾರು ಜನ ಕೇಳ್ತಾಯಿದ್ರು, ಎಲ್ಲಿ ಮಾಡಿಸ್ತಾ ಇರೋದು. ಲಾಸ್ಟ್ ಆಸ್ಪತ್ರೆ ಇದು ಮೈಸೂರಲ್ಲಿ ಬಲ್ಲಾಳ್ ಸರ್ಕಲಲ್ಲಿ ನೇತ್ರಧಾಮ ಅಂತಿದೆ. ಸೊ
ಅಲ್ಲಿ ಮಾಡಿಸ್ತಾ ಇರೋದು. ನಿಮಗೆ ಏನಾದರೂ ಇನ್ಸೂರೆನ್ಸ್ ಇತ್ತು ಅಂದರೆ ಎಲ್ಲ ಕ್ಲೈಮ್ ಆಗುತ್ತೆ. ನಮ್ಮ ಅಪ್ಪಗೆ ಯಾವುದೇ ಥರ ಇನ್ಸೂರೆನ್ಸ್ ಇಲ್ಲ. ಸೊ ಪೂರ್ತಿ ಅಮೌಂಟೇ ಆಗುತ್ತೆ. ಒನ್ ಐಗೆ ಅರೌಂಡ್ ಒಂದು 40 2 ಕಣ್ಣಿಂದ 80 ಅರೌಂಡ್ ಸ್ಕ್ಯಾನಿಂಗ್ ಗಿನಿಂಗ್ ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದ್ರೆ 1,00,000 ಇಟ್ಕೋಬೇಕಾಗತ್ತೆ. 2 ಕಣ್ಣಿಂದ 1,00,000. ಸೊ ಇಲ್ಲೆಲ್ಲ ಮಾಡಿಸ್ಕೊಂಡು ಓಡಾಡ್ತಾಯಿದ್ರು. ನಮಗೆ 11 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ಒಂದು 1/2 hour ಬೇಗನೆ ಬಂದ್ವಿ. ಇಲ್ಲಿ ಬಂದಾಗಂತೂ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ಈಗ ನಮ್ಮ ಅಪ್ಪ ಬರ್ತಾರೆ ನೋಡಿ, ಅಂದರೆ ಅದೇನು ಓ ಟಿ ಡ್ರೆಸ್ ಇರುತ್ತಲ್ಲ, ಆ ಓ ಟಿ ಡ್ರೆಸ್ ಹಾಕ್ಕೊಂಡು ಕರ್ಕೊಬರ್ತಾರೆ. ಅವರಂತೂ ಫುಲ್ಲು ಅಂದರೆ ಒಂದು ಇಂಜೆಕ್ಷನ್ ತೊಗೊಂಡವರು ಅಲ್ಲ ಅವರು. ಲಾಸ್ಟ್ ಟೈಮ್ ಒಂದೇ ಹೇಳಿದ್ನಲ್ಲ 4 years ಬ್ಯಾಕ್ ಒಂದು ಕಡೆ ಬಿಟ್ಟಾಗೋರಿಗೆ ಶುಗರ್ ಜಾಸ್ತಿ ಆದಾಗ ಇನ್ಸುಲಿನ್ ಕೊಡಬೇಕು ಅಂದಾಗ ಇನ್ಸುಲಿನ್ನು ತೊಗೊಂಡಿರಲಿಲ್ಲ ಅವರು. ಅಷ್ಟು ನಾನು ಸತ್ತರೆ ಸಾಯ್ತೀನಿ, ನಂಗೆ ಇನ್ಸುಲಿನ್ ಎಲ್ಲ ಬೇಡ ಅಂತ ಹೇಳ್ತಾರೆ ಅವರು. ಸೊ ಟ್ಯಾಬ್ಲೆಟಲ್ಲೇ ಸರಿ ಮಾಡಿ ಹೋಪ್ಫುಲಿ, ಯಾಕಂದರೆ ಮನುಷ್ಯನಿಗೆ ಕಣ್ಣು ಇಂಪಾರ್ಟೆಂಟು. ಅವ್ರು ಮಾಡಿರೋ ತಪ್ಪಿಗೆ ನಾವು ಅದನ್ನು ಮಾಡ್ತಾಯಿದ್ರೆ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಪರವಾಗಿಲ್ಲ. ಎನಿವೆ ಅವ್ರ ಕರ್ಮ ಅವರಿಗೆ ರಿಟರ್ನ್ ಹೊಡೆಯುತ್ತೆ. ಒಂದು 1 hour ಆಪರೇಷನ್ ಎಲ್ಲ ಆದಮೇಲೆ ಸೊ ತೊಂದರೆ ಎಲ್ಲ ಹೋಗಿ ಅಂದರು. ಇದೊಂದು ನನ್ನ ಚಿಕ್ಕ ಲಾಗ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.